ವೀಕ್ಷಕರೇ, ಇವತ್ತೊಂದು ಮಾವಿನ ಬಗ್ಗೆ ಇನ್ನೊಂದು ಔಷಧವನ್ನು ಹೇಳ್ತೀನಿ. ಕೆಲವು ಔಷಧಿಗಳನ್ನು ನಾನು ಹಿಂದೆ ಹೇಳಿದ್ದೀನಿ ನೋಡಿ. ಈ ಎಲೆಗಳಿದೆಯಲ್ಲ, ಇದು ನಿಮಗೊಂದು ಕೇಳಿದ್ದೀರಾ ಅಂತ, ಅಪ್ಪೆ ಮಿಡಿ ಅಂತ. ಅಪ್ಪೆ ಮಿಡಿ ಉಪ್ಪಿನಕಾಯಿ ಭಾಳ ಶ್ರೇಷ್ಠ. ಇದ್ರ ಎಲೆಗಳು ಭಾಳ ಚಿಕ್ಕದಿರ್ತವೆ, ಅಪ್ಪೆ ಮಿಡಿ ಎಲೆಗಳು. ಇದನ್ನು ಎಲೆನ ಹಿಂಗೆ ತೆಗೆದು ಮೂಸಿದ್ರೂ ಕೂಡ ಆ ಅಪ್ಪೆ ಮಿಡಿ ಇದ್ರದ್ದು ಸ್ಮೆಲ್ ಬರುತ್ತೆ. ಇದರೊಳಗಡೆ ಅಪ್ಪೆ ಮಿಡಿ ಎಲೆ, ಹಾಗೆ ನೋಡಿ ಅಪ್ಪೆ ಮಿಡಿ ಎಲೆ, ಜೀರಿಗೆ ಮಿಡಿ ಎಲೆ, ಅಂದರೆ ಜೀರಿಗೆ ಮಿಡಿನೂ ಬರುತ್ತೆ, ಅಪ್ಪೆ ಮಿಡಿನೂ ಬರುತ್ತೆ. ಈ ಎಲೆಗಳು ಇಷ್ಟೇ ಅಲ್ಲ, ಎಲ್ಲ ಥರದ ಮಾವಿನ ಎಲೆಯಲ್ಲೂ ಸಹ ಒಂದು ಔಷಧ ಇದೆ ಗೊತ್ತಾ ನಿಮಗೆ. ಡಯಾಬಿಟಿಸ್ ಇದೆಯಲ್ಲ, ಅವರಿಗೆ ಏನು ಮಾಡಿದ್ರೂ ಶುಗರ್ ಕಡಿಮೆ ಆಗೋದಿಲ್ಲ, ಏರುಪೇರಿದೆ ಅಂತ ಅನಿಸಿದರೆ ಅವ್ರ ಮನೆಯಲ್ಲಿ ಒಂದು ನೀರು ಕುಡಿಯೋದಕ್ಕೊಂದು ಔಷಧ ಹೇಳ್ಕೊಡ್ತೀನಿ. ಭಾಳ ಒಳ್ಳೆಯ ಔಷಧ. ಪ್ಯೂರ್ ಜೇನುತುಪ್ಪ ಅವರಿಗೆ ಇನ್ಸುಲಿನ್ನಿಗೆ ಹೆಲ್ಪ್ ಮಾಡುತ್ತೆ, ಮೇದಸ್ಸನ್ನು ಕಡಿಮೆ ಮಾಡುತ್ತೆ. ಪ್ಯೂರ್ ಜೇನುತುಪ್ಪ, ಸಕ್ಕರೆ ಪಾಕ ಅಲ್ಲ, ಪ್ಯೂರ್ ಜೇನುತುಪ್ಪ. 1 ಲೀಟ್ರ್ ನೀರಿಗೆ 1 ಚಮಚ ಜೇನುತುಪ್ಪ ಹಾಕಿಟ್ಕೊಳ್ಳಿ, ಗೊತ್ತಾಯ್ತಾ. ಜೇನುತುಪ್ಪನೇ ಆಗಿದ್ರೆ ನೀಟಾಗಿ ಕರ್ಗೋಗ್ಬಿಡುತ್ತೆ ಬೇಗನೆ. ಆಮೇಲೆ ಈ ಎಲೆ ಇದೆಯಲ್ಲ, ಚೆನ್ನಾಗೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು 1 ಲೀಟ್ರ್ ನೀರಲ್ಲಿ ಕುದಿಸಿಟ್ಕೊಳ್ಳಿ. ಕುದಿಸಿದ ನೀರನ್ನು ಸೋಸಿಟ್ಕೊಳ್ಳಿ. ಸೋಸಿದ ನೀರು ತಣ್ಣಗಾದ್ಮೇಲೆ ಜೇನುತುಪ್ಪ ಹಾಕಿ, ಬಿಸಿನಲ್ಲಿ ಹಾಕಬಾರ್ದು, ತಣ್ಣಗಾದ್ಮೇಲೆ ಹಾಕಿ. ನೋಡಿ, ಕುದಿಸಿ ತಣ್ಣಗಾದ ಮೇಲೆ ಆ ನೀರನ್ನು ಸೋಸಿಟ್ಕೊಂಡು ಆ ತಣ್ಣಗಾದ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಒಂದು ಬಾಟ್ಲಿಗೆ ತುಂಬಿಸಿಟ್ಕೊಳ್ಳಿ. ಪದೇ ಪದೇ ಬಾಯಾರಿಕೆ ಆದಾಗೆಲ್ಲ ಕುಡೀರಿ. ಈ ಎಲೆ ಏನು ಮಾಡುತ್ತೆ ಗೊತ್ತಾ, ನಿಮ್ಮ ಶರೀರದಲ್ಲಿ ಇನ್ಸುಲಿನ್ ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನು ಉಂಟು ಮಾಡುತ್ತೆ. ಡಯಾಬಿಟಿಸ್ನವರಿಗೆ ಎಷ್ಟು ಉಪಯೋಗ ಆಗುತ್ತೆ ನೋಡಿ. ನೀವು ವಾಕ್ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ, ಅದ್ರ ಜೊತೆಯಲ್ಲಿ ನೀರು ಕುಡಿತೀರಲ್ವ, ಇದು ಮಾವಿನೆಲೆ ನೀರು ಕುಡೀರಿ, ಬಹಳಷ್ಟು ಶುಗರ್ನ ಕಂಟ್ರೋಲ್ ಮಾಡ್ಕೋಬೋದು.